ಬಹುಮಾನವನ್ನು ನೀಡಲಾಗುತ್ತದೆ. ಅಂತಹ ಒಂದು ಗುಂಪನ್ನು ವೇದಿಕೆಯ ಮೇಲೆ ಗಣ್ಯರು ಆಯ್ಕೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಶಾಲಾ ಧ್ವಜವನ್ನು ಹಿಡಿದು ಶಾಲೆಯ ಎಲ್ಲಾ ತಂಡವನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ವಿದ್ಯಾರ್ಥಿ 7ನೇ ತರಗತಿ ಆಂಗ್ಲ ಮಾಧ್ಯಮದ ಕಿಶೋರ್. ಪಥಸಂಚಲನ ಮೊದಲನೇ ಗುಂಪು ತ್ಯಾಗ ಮತ್ತು ವೀರತೆಯ ಪ್ರತೀಕವಾಗಿರುವ ಕೇಸರಿ ಧ್ವಜವನ್ನು ಹಿಡಿದು ಬರುತ್ತಿರುವ 7ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಕಿರಣ್ ಮತ್ತು ತಂಡದ ನಾಯಕ ಪುನೀತ್. ಸತ್ಯ ಮತ್ತು ಜ್ಞಾನದ ಲಾಂಛನವಾಗಿರುವ ಬಿಳಿ ಧ್ವಜವನ್ನು ಹಿಡಿದು ಬರುತ್ತಿರುವ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ರಮ್ಯಾ ಮತ್ತು ತಂಡದ ನಾಯಕಿ ಭವಾನಿ 7ನೇ ತರಗತಿ. ಸಮೃದ್ಧಿ ಮತ್ತು ಸಂಪನ್ನತೆಯನ್ನು ಸೂಚಿಸುವ ಹಸಿರು ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ಅಭಿಷೇಕ್ ಎಲ್ 7th ಮತ್ತು ತಂಡದ ನಾಯಕ ಮನೋಜ್ 7th. ಕೇಸರಿ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿ ಸವ್ಯ 7th ಮತ್ತು ತಂಡದ ನಾಯಕಿ ಅದಿತಿ 7th. ಬಿಳಿ ಬಣ್ಣದ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ಉದಯ್ 6th ಮತ್ತು ತಂಡದ ನಾಯಕ ಲೋಹಿತ್ 6th. ತನ್ನ ತಂಡವನ್ನು ಹಸಿರು ಬಣ್ಣದ ಧ್ವಜದೊಂದಿಗೆ ಅಮೋಘವಾಗಿ ಮುನ್ನಡೆಸಿಕೊಂಡು ಬರುತ್ತಿರುವ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿ ವಿದ್ಯಾ 7th ಮತ್ತು ತಂಡದ ನಾಯಕಿ ಜೀನಾ 6th. ಬಹು ಮೋಹಕವಾಗಿ ಎಲ್ಲರ ಮನಸೂರೆಗೊಳಿಸುವಂತ ಬಾರಿಸುತ್ತಿರುವ ವಾದ್ಯವೃಂದವನ್ನು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ದಿಲೀಪ್ 7th ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ.